ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಡ್ರೈ ಗೋಬಿ ಮಾಡೋದನ್ನು ಹೇಳ್ಕೊಡ್ತಿದ್ದೀನಿ. ಈವ್ನಿಂಗ್ ಸ್ನ್ಯಾಕ್ಸ್ಗೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಇದು ಟೀ ಜೊತೆಗೆ. ಮಕ್ಕಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳು. ಮೊದಲಿಗೆ ಮೈದಾನ ಹಿಟ್ಟು, ಅರ್ಧ ಬೌಲ್ ಮೈದಾನ ಹಿಟ್ಟು ತೊಗೊಂಡಿದ್ದೀನಿ. ಸ್ವಲ್ಪ ಗರಂ ಮಸಾಲ, ಸ್ವಲ್ಪ ಕಾರ್ನ್ಫ್ಲೋರು, ಅಚ್ಚ ಖಾರದ ಪುಡಿ, ಸ್ವಲ್ಪ ಉಪ್ಪು, ಕರಿಬೇವು, ಕೊತ್ತಂಬರಿ. ಡ್ರೈ ಕರಿಬೇವು ತೊಗೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಕಲಿಸ್ಲಿಕ್ಕೆ ಒಂದು ಬೌಲು. ಸ್ವಲ್ಪ ರೆಡಿಮೇಡ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ನಾನು. ಸ್ವಲ್ಪ ಗೋಬಿನ ತೊಳೆದಿಟ್ಕೊಂಡಿದ್ದೀನಿ. ಅರಿಶಿನ ಪುಡಿ, ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ, ಹುಳ ಎಲ್ಲ ತೆಗೆದು. ಕರಿಲಿಕ್ಕೆ ಸ್ವಲ್ಪ ಎಣ್ಣೆ, ಕಲಿಸ್ಲಿಕ್ಕೆ ಒಂದು ಬೌಲು. ಮೊದಲಿಗೆ ಮೈದಾನ ಹಿಟ್ಟು ಹಾಕಬೇಕು. ಅರ್ಧ ಬೌಲ್ ಮೈದಾನ ಹಿಟ್ಟು, ಮುಕ್ಕಾಲು ಕಪ್ಪು ಕಾರ್ನ್ಫ್ಲೋರ್ ಹಿಟ್ಟು. ಸ್ವಲ್ಪ ಕಾರ್ನ್ಫ್ಲೋರ್ ಜಾಸ್ತಿ ಹಾಕಿ ಚೆನ್ನಾಗಿ ಬರುತ್ತೆ, ಕ್ರಿಸ್ಪಿಯಾಗಿ ಬರುತ್ತೆ. ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿದ್ದರೆ. ಡ್ರೈ ಗೋಬಿ ಅಲ್ವ, ಚೆನ್ನಾಗಿರುತ್ತೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿ ಸ್ವಲ್ಪ ನೀರು ಹಾಕಿ ಕಲಿಸ್ಕೋಬೇಕು. ಫುಲ್ಲು ಗಟ್ಟಿನೂ ಕಲಿಸ್ಕೋಬಾರ್ದು, ತೆಳುನೂ ಕಲಿಸ್ಕೋಬಾರ್ದು. ಮೀಡಿಯಮ್ ಕಂಟಸ್ಟೆಂಟ್ ಇರಬೇಕು. ಸ್ವಲ್ಪ ಕಡಾಯಿಗೆ ಎಣ್ಣೆ ಹಾಕಿ ಗೋಬಿನ ಹಿಟ್ಟಿನೊಳಗೆ ಹಾಕಿ ಒಂದೊಂದೇ ಆಗಿ ಕರಿಬೇಕು. ಎಣ್ಣೆ ಚೆನ್ನಾಗಿ ಕಾಯಬೇಕು ಬಿಸಿಯಾಗಿ. ಹೈ ಫ್ಲೇಮಲ್ಲಿ ಇಡಬೇಕು ಉರಿನ. ಚೆನ್ನಾಗಿ ಕಾದಬೇಕು. ಎಣ್ಣೆ ಕಾದ್ಮೇಲೆ ಒಂದೊಂದಾಗಿ ಎಣ್ಣೆ ಕಾದಿದೆಯಿಲ್ಲ ಅಂತ ಒಂದೆರಡು ಡ್ರಾಪು ಹಿಟ್ಟು ಹಾಕಿ ನೋಡ್ತಾ ಇದ್ದೀನಿ. ಅದು ಹಿಟ್ಟು ಮೇಲೆ ಬಂದರೆ ಎಣ್ಣೆ ಕಾದಿದೆ ಅಂತ. ಈಗ ಒಂದೊಂದಾಗಿ ಗೋಬಿನ ಎಣ್ಣೆಯಲ್ಲಿ ಕರಿತಾ ಇದ್ದೀನಿ. ಒಂದೊಂದಾಗಿ ಹಾಕಿದರೆ ಒಂದೊಂದು ಅಂಟ್ಕೊಳಲ್ಲ ಅಂತ ಒಂದೊಂದು ಹಾಕ್ತಿದ್ದೀನಿ. ಒಂದೊಂದಾಗಿ ಹಾಕಬೇಕು. ಚೆನ್ನಾಗಿ ಎಣ್ಣೆ ಕಾದಿದೆ. ಗೋಲ್ಡನ್ ಬ್ರೌನ್ ಬರಬೇಕು. ಆಗಲೇ ಗೋಲ್ಡನ್ ಬ್ರೌನ್ ಆಗಿದ್ದರೆ ಅದು ಮೇಲೆ ಬರುತ್ತೆ, ಕ್ರಿಸ್ಪಿಯಾಗಿರುತ್ತೆ. ಗೋಲ್ಡನ್ ಬ್ರೌನ್ ಬರಬೇಕು. ಆಗಿದೆ. ಈಗ ತೆಗಿತಾ ಇದ್ದೀನಿ. ಆಗಲೇ ಗೊತ್ತಾಗುತ್ತೆ ಸೌಂಡ್. ಆಗಿದೆ, ಫುಲ್ ಕ್ರಿಸ್ಪಿಯಾಗಿದೆ. ಇದರ ಜೊತೆಗೆ ಸ್ವಲ್ಪ ಟೊಮೆಟೊ ಕೆಚಪ್, ಹಾಗೆ ಉಪ್ಪು ಮೆಣಸಿನ್ಕಾಯಿ ಸ್ವಲ್ಪ ನೀರಲ್ಲಿ ಹಸಿಮೆಣಸಿನ್ಕಾಯಿ ಕುದಿಸ್ಕೊಂಡು, ಸ್ವಲ್ಪ ಉಪ್ಪು ಹಾಕಿ ಕುದಿಸ್ಕೊಂಡು, ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡಿ ಚೆನ್ನಾಗಿರುತ್ತೆ ಉಪ್ಪು ಮೆಣಸಿನ್ಕಾಯಿ. ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್, ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಏನಾದರೂ ತಪ್ಪಿದ್ದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.